ಕೇಳುಗ ಮಿತ್ರರೇ ನಮಸ್ಕಾರ. ವಿಕ್ರಮಾದಿತ್ಯನ ಸಿಂಹಾಸನ ಪುತ್ಥಳಿ ಕಥೆಗಳು ಮಾಲಿಕೆಯಲ್ಲಿ ಈ ದಿನ ಗೊಂಬೆ ಹೇಳಿದ 25ನೇ ಕಥೆಯನ್ನ ಕೇಳೋಣ. ಒಂದೂರಿನಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ. ಅವನು ಕಡು ಬಡವನಾಗಿರ್ತಾನೆ. ಅವನಿಗೆ ಒಬ್ಬಳೇ ಮಗಳು. ಅವಳಿಗೆ ಮದುವೆಯ ವಯಸ್ಸಾದಾಗ ಅವನು ಅವಳ ಮದುವೆಯ ಚಿಂತೆಯನ್ನ ಮಾಡ್ದ. ಮದುವೆ ಮಾಡೋಕೆ ಅವನ ಬಳಿ ಹಣ ಇರಲಿಲ್ಲ. ಅವರಿವರಲ್ಲಿ ಹಣ ಕೇಳಿದ, ಯಾರೂ ಕೊಡ್ಲಿಲ್ಲ. ಕಡೆಗೆ ಅವನು ವಿಕ್ರಮಾದಿತ್ಯನ ಬಳಿಗೆ ಬಂದು ತನ್ನ ಕಷ್ಟವನ್ನ ತೋಡಿಕೊಂಡ. ರಾಜ ವಿಕ್ರಮಾದಿತ್ಯನಿಗೆ ಬ್ರಾಹ್ಮಣನ ಶೋಚನೀಯ ಸ್ಥಿತಿ ಕಂಡು ಮರುಕವಾಗಿ ಮಂತ್ರಿಯ ಮೂಲಕ 10,000 ರೂಪಾಯಿಗಳನ್ನ ಕೊಡಿಸ್ತಾನೆ. ಬ್ರಾಹ್ಮಣನಿಗೆ ಅತೀವ ಸಂತೋಷವಾಗಿ ರಾಜನನ್ನ ಆಶೀರ್ವಾದ ಮಾಡಿದ. ಬ್ರಾಹ್ಮಣನು ಹೊರಟು ಹೋದ ಮೇಲೆ ರಾಜನು ತನ್ನ 2 ಸೇವಕರನ್ನ ಕರೆದು ಬ್ರಾಹ್ಮಣನನ್ನ ಹಿಂಬಾಲಿಸೋಕೆ ಹೇಳಿದ. 2 ಸೇವಕರು ಬ್ರಾಹ್ಮಣನ ಮನೆಯನ್ನ ತಲುಪಿದ್ರು. ಮದುವೆ ಮುಗಿದ ಮೇಲೆ ವಿಕ್ರಮಾದಿತ್ಯನ ಬಳಿ ಬಂದು ಬ್ರಾಹ್ಮಣನು ತಾವು ಕೊಟ್ಟ ಎಲ್ಲ ಹಣವನ್ನ ತನ್ನ ಮಗಳ ವಿವಾಹ ಕಾರ್ಯಕ್ಕೆ ಬಳಸಿದ್ದಾನೆ, ತನ್ನ ಸ್ವಾರ್ಥ ಸಾಧನೆಗಾಗಿ ಏನಲ್ಲ ಅಂತ ವರದಿ ಮಾಡಿದ್ರು. ಇದರಿಂದ ವಿಕ್ರಮಾದಿತ್ಯ ಹರ್ಷಗೊಂಡು ಮತ್ತೊಮ್ಮೆ ಆ ಬ್ರಾಹ್ಮಣನನ್ನ ಕರೆಸಿ ಅವನ ಪ್ರಾಮಾಣಿಕತೆಗೆ ಪ್ರತಿಫಲವಾಗಿ ಇನ್ನೂ ಹೆಚ್ಚಿನ ಹಣ ಕೊಟ್ಟು ಅವನಿಗೆ ಚೆನ್ನಾಗಿ ಜೀವಿಸೋಕೆ ಎಲ್ಲ ಅನುಕೂಲಗಳನ್ನ ಮಾಡಿಕೊಟ್ಟ. ದೊರೆ ಅಂದ್ರೆ ವಿಕ್ರಮಾದಿತ್ಯ ಅಲ್ವೇ, ಬೇರೆ ಯಾರಿಗೆ ಇಷ್ಟು ಉದಾರ ಬುದ್ಧಿ ಇದ್ದೀತು? ಈ ಕತೆ ಕೇಳಿದ ಭೋಜರಾಜ ಸಿಂಹಾಸನವನ್ನೇ ಏರೋಕೆ ಸಾಹಸನೇ ಮಾಡಲಿಲ್ಲ. ಹೀಗೆ ಪ್ರತಿಯೊಂದು ಪ್ರತಿಮೆಯು ಕತೆ ಹೇಳಿ ಮುಗಿಸುವಾಗ ಭೋಜರಾಜನಿಗೆ ವಿಕ್ರಮಾದಿತ್ಯನ ಗುಣಶೀಲಗಳನ್ನು ವರ್ಣಿಸಿ, ಆ ಎಲ್ಲ ಗುಣಗಳು ನಿನ್ನಲ್ಲಿದ್ದರೆ ಸುವರ್ಣ ಸಿಂಹಾಸನವನ್ನ ಏರಬಹುದು ಅಂತ ಸೂಚಿಸ್ತಾ ಇದ್ವು. ಭೋಜರಾಜನಿಗಂತೂ ಪ್ರತಿಮೆಗಳಿಗೆ ಉತ್ತರ ಹೇಳೋಕೆ ಆಗ್ತಾನೆ ಇರ್ಲಿಲ್ಲ. ಹಾಗಾಗಿ ಸಿಂಹಾಸನ ಏರುವಂತ ಸಾಹಸ ಕೂಡ ಮಾಡ್ತಾ ಇರ್ಲಿಲ್ಲ. ಶ್ರೋತೃಗಳೇ, ಮತ್ತೆ ನಾನು ಮುಂದಿನ ಕಥೆಯೊಡನೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.